ಜೋರಾಗಿ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ. ನೀನೇನೆ ನಿನ್ನ ಸ್ವಂತ ಮನೆಯನ್ನ ಹಾಗೆ ಎಂಜಿಲೆಲ್ಲ ಬಾಚಿದ್ದೆ. ನೀವ್ ಮಾತ್ರ ಇನ್ನೇನು ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಊಹಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲೇ ಸರ್ವರ್ ತರ ತಂದು ಬಡಿಸ್ತಾ ಇದ್ದ. ಅವನ್ ಕೇಳದ್ ಬಿಟ್ಟು ನನ್ನ ಏನೋ ಬಡಿಸ್ತಾ, ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ? ನಾನು ಹೋಗಿದ್ದು ಅದಕ್ಕೆ ಅಲ್ಲ ರೀ, ನಾವು ಬರೀ ಹುಡುಗಿನ ನೋಡ್ಕೊಂಡು ಬಂದಿದೀವಿ ಅಷ್ಟೇ. ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವು ಹೀಗೆ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ ರೀ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡ್ ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯ್ಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ. ಡಬ್ಬಾ ಜೋಯ್ಸ ಅಲ್ಲ ಕಣೋ, ಗುಂಡಾ ಜೋಯ್ಸ. ಯಾವನೋ ಒಬ್ಬ. ಥ್ಯಾಂಕ್ ಯು. ಓಂ ಮಹಾಗಣಾಧಿಪತಿ ನಮಃ, ಓಂ ಮಹಾವಿಷ್ಣುವೇ ನಮಃ, ಓಂ ನಾರಾಯಣ ನಮಃ, ಓಂ ಶಿವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವದ, ಅಹಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಸ್ಮಃ. ಶಿವಸ್ಯ ಗೋತ್ರದ ಶ್ರೀಮಾನ್ ರಾಮಸ್ವಾಮಿ ಹಾಗೂ ಶ್ರೀಮತಿ ಕಾಮಾಕ್ಷಿ ವರಕುಮಾರಿ ಸೌಭಾಗ್ಯವತಿ ಮೇಘಮಾಲಳನ್ನು ಕುರುದೊಡ್ಡಿ ಶ್ರೀಮಾನ್ ಕೃಷ್ಣರಾಯರ ಶ್ರೀಮತಿ ಜೈಮನ್ ವರಕುಮಾರ ಚಿರಂಜೀವಿ ಶ್ರೀವಾಸನೆ ಕೊಟ್ಟು ವಿವಾಹ ಮಾಡಬೇಕೆಂದು ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿರುವುದು. ನಿಮ್ಮವರು ತುಂಬಾ ತುಂಟ ಅಂತೆ, ಹೌದೇನೆ? ನನಗೆ ಗೊತ್ತು. ನಿನಗೆ ಮದ್ವೆಗೆ ಮುಂಚೆ ಎಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವೇನೆ? ಆಹಾ, ಮದ್ವೆ ಹೆಂಡಿಗೆ ನಾಚಿಕೆ ನೋಡು. ಅವ್ರ ಬಗ್ಗೆ ನಂಗೆ ಗೊತ್ತು ಕಣೆ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಎಲ್ಲ ಹೋದ್ರು ಕಾಣ್ತಾನೆ ಇಲ್ವಲ್ಲ? ಹೌದಲ್ಲ? ಹುಡುಗ ಹೇಗೆ? ತುಂಬಾ ಒಳ್ಳೆಯವರು. ಸ್ವಲ್ಪ ಕಪ್ಪು ಅಂತ ಅನ್ಸ್ಲಿಲ್ವಾ? ನಂಗೆ ಕಪ್ಪು ಅಂದ್ರೆ ಇಷ್ಟ. ಓಕೆ, ಅದಕ್ಕೆ ಕೋಪ ಮಾಡ್ಕೋತೀಯ? ನೀನೇನೇ ಹೇಳೆ, ಅವ್ನು ನಿನಗೆ ಸರಿಯಾದ ಮ್ಯಾಚ್ ಅಲ್ಲ ಕಣೆ. ಮೀನಾ ಸುಮ್ನೆ. ನೀವಿಲ್ಲಿಂದ ಹೋಗಿ. ಇಲ್ಲ, ಸೀನಾ ಎಲ್ಲೇ? ಇಲ್ಲೇ ಎಲ್ಲೋ. ಅಲ್ಲಿ ನೋಡಿ. ಏ ಸೀನಾ! ಅಪಾರ ಇರಲಿಲ್ಲ ತಾಯೇ, ಕಳಿಸೇ ಅವನ್ನ. ನಂಗೆ ಗೊತ್ತಿಲ್ಲ ಮಾವ. ಏ, ಅವನ್ ನಿನ್ ಹಿಂದೆ ಆಡ್ಕೊಂಡಿರೋದು ಗೊತ್ತು, ಕಳಿಸಮ್ಮ ಅವನ್ನ. ಅಪ್ಪ ಶ್ರೀನಿವಾಸ, ಬಾರೋ ಬಾರೋ ನನ್ನ ತಂದೆ. ಸರ್ ಒಂದ್ ನಿಮಿಷ. ಏನ್ ರಫೀಕ್, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ನೀನ್ ಸಿಕ್ಕಿದ್ ಒಳ್ಳೇದಾಯ್ತಪ್ಪ. ಈ ತಿಂಗಳ 14ನೇ ತಾರೀಕು ನನ್ ಮದುವೆ ಇದೆ, ಮರಿದೆ ಬಂದ್ಬಿಡು. ಬರ್ತೀನಿ ಸರ್. ನಿಮ್ಗೊಂದು ಟೆಲಿಗ್ರಾಮ್ ಇದೆ ಸರ್. ಟೆಲಿಗ್ರಾಮ್? ಇನ್ನು ಇನ್ವಿಟೇಷನ್ಸ್ ಕೊಟ್ಟು ಮುಗಿದಿಲ್ಲ, ಆಗ್ಲೇ ಟೆಲಿಗ್ರಾಮ? ಬೆಸ್ಟ್ ವಿಶಸ್ ಅಂತ. ಬರ್ತೀನಿ ಸರ್. ಓಕೆ. ಸೀನಾ, ಇದೇನು ಮಾಡ್ತಾ ಇದೀಯೋ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು, ಮದುವೆನೂ ಹತ್ರ ಬಂತು, ಈಗ ಕಾರ್ಗಿಲ್ಗೆ ಹೊರಟು ನಿಂತಿದ್ದೀಯಲ್ಲೋ? ಹೋಗ್ಲೇಬೇಕಾಗಿದೆ. ನಿನ್ಗೇನ್ ತಲೆ ಕೆಟ್ಟಿದೀಯೇನೋ? ನಾನು ನಿನ್ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ. ಬೀಗರ್ ಕೇಳಿದ್ರೆ ನಾನೇನೋ ಹೇಳಿ? ಸೀನು, ಈ ಸಲ ಖಂಡಿತ ಮದುವೆ ಮಾಡ್ಕೊಂಡೇ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ಯಲ್ಲೋ? ಅಮ್ಮ, ನಿನಗಿಂತ ಮುಂಚೆ ನಾನು ಭಾರತ ಮಾತಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ತಾಯಿಯೂ ಬೇಕು, ತಾಯ್ನಾಡು ಬೇಕು. ತಡಿಬೇಡಿ ಅವ್ರನ್ನ. ಇನ್ನು 2 ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಿ ಆಗೋ ಮದುವೆ ಇನ್ನು 2 ತಿಂಗಳು ತಡವಾಗಿ ಆಗ್ಬೋದು. ಆಗ ನೀವು ನಮ್ಮ ಬೀಗರಾಗಲ್ವಾ? ಇವ್ರು ನಮ್ಮ ಮಳಿಯಂದ್ರಾಗಲ್ವಾ? ಅಲ್ಲ, ನೀವೇ ನೋಡಿ, 2 ತಿಂಗಳಲ್ಲ 20 ತಿಂಗಳು ಬೇಕಾದ್ರೂ ಕಾಯ್ತೀನಿ. ಆಗ್ಲೂ ನೀವೇ ನಮ್ಮ ಬೀಗರು, ಇವರೇ ನಮ್ಮ ಮಳಿಯಂದ್ರು. ಇದರಲ್ಲಿ ಯಾವ ಬದಲಾವಣೆನೂ ಆಗೋಲ್ಲ. ಅಳಿಯಂದ್ರೆ ತಾವು ಹೋಗಿ ಬನ್ನಿ.
ಥ್ಯಾಂಕ್ಸ್ ಅಂಕಲ್. ಬರ್ತೇನೆ. ನೋಡು, ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ಬರು ಮದುವೆ 2 ತಿಂಗಳಾದ್ಮೇಲೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ಬರು ಮದುವೆ ಆಗೋಯ್ತು. ಏಯ್, ಏನಿದು? ಸೈನಿಕನ ಹೆಂಡತಿ ಕಣ್ಣೀರ್ ಹಾಕ್ತಾರ? ಹರಿಸಿ ಕಳ್ಸ್ಕೊಡ್ಬೇಕು. ಯಾಕಂದ್ರೆ ನಿಮ್ ಪ್ರೀತಿನೇ ನಮ್ ಶಕ್ತಿ. ಬರ್ಲ? ಸ್ಟೇಷನ್ವರೆಗೂ ನಾನು ನಿಮ್ ಜೊತೆ ಬರಲ್ಲ. ನೀವು ಹೋಗುವಾಗ ನಿಮ್ಗೊಂದು ವಿಷಯ ಹೇಳ್ಬೇಕು. ಬಾ. ನಾಯಕರು ಸತ್ತವರ ಇಲ್ಲಿ ಬೇಕಂತ ಕೂತಿದ್ದಾರೆ. ಆ ಬಾವುಟ ಅಯ್ಯೋ ಅಷ್ಟು ಬಿಡಯ್ಯ, ಅದನ್ನ ನಮ್ಮ ರಾಷ್ಟ್ರ ಧ್ವಜ ಕಣಯ್ಯ. ಅಯ್ಯೋ ಅಯ್ಯೋ, ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ, ಬಿಡಯ್ಯ. ಯಾವಾಗ್ಲೂ ಈ ಬಾವುಟ ಹಾರಾಡ್ತಾನೆ ಇರ್ಬೇಕು ಅಂತ ಬಾರ್ಡರ್ನಲ್ಲಿ ದಿನ 1000 ಜನ ಸೈನಿಕರು ಸಾಯ್ತಾನೆ ಇರ್ತಾರೆ. ಅಂತ ಧ್ವಜನ ಯಾವನ ಒಬ್ಬ ಥರ್ಡ್ ಕ್ಲಾಸ್ ಮಗ ಸತ್ತೋದ ಅಂತ ಕಿತ್ತಾಕ ನೋಡ್ತೀರಾ? ಏಯ್, ತಾಯಿಗೂ ಮಗುಗೂ ಬಾಂಧವ್ಯ ಬೆಳೆಸೋದು ಎದೆ ಹಾಲು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೆಲ್ಲರೂ ಭಾರತೀಯರಂತೂ ಸಾರಿ ಹೇಳೋದು ಈ ಬಾವುಟ ಕಡ್ರು. ಹೊರಗೆ ಸಲ್ಯೂಟ್. ಕಮ್ ಆನ್. ಸ್ಟೇಷನ್ ಏನೋ ಹೇಳ್ತೀನಂದಲ್ಲ, ಏನದು? ಅದು ಹೇಳು.
ಬೇಗ ನೋಡು, ಟೈಮ್ ಆಯ್ತು. For more updates, like, comment, subscribe to our channel.